ಎಲ್ರಿಗೂ ನಮಸ್ಕಾರ. ಎ ಟು ಝೆಡ್ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನೆಲ್‌ಗೆ ಎಲ್ರಿಗೂ ಸ್ವಾಗತ. ಬದಲಾಗುತ್ತಿರುವ ಜೀವನ ಶೈಲಿ ಹಾಗೂ ಹೆಚ್ಚಾಗುತ್ತಿರುವ ಕೆಲಸದ ಒತ್ತಡದ ನಡುವೆ ಪರ್ಸನಲ್ ಲೈಫ್ ಹಾಗೂ ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡುವುದು ದೊಡ್ಡ ಸವಾಲು. ಮನೆಯ ಕಡೆ ಗಮನ ಕೊಟ್ಟರೆ ಕೆಲಸದಲ್ಲಿ ಹೆಚ್ಚು ಕಡಿಮೆಯಾಗುತ್ತದೆ. ಕೆಲಸದ ಕಡೆ ಗಮನ ಕೊಟ್ಟರೆ ಮನೆಯಲ್ಲಿ ಸಮಸ್ಯೆ. ಹೆಚ್ಚಾಗುತ್ತಿರುವ ಕೆಲಸದ ಒತ್ತಡ, ಕಿರಿಕಿರಿ ಹಾಗೂ ಟ್ರಾಫಿಕ್ ಜಾಮ್ ಸಮಸ್ಯೆಗಳ ನಡುವೆ ವರ್ಕ್ ಹಾಗೂ ಪರ್ಸನಲ್ ಲೈಫ್ ಬ್ಯಾಲೆನ್ಸ್ ಮಾಡುವುದು ತೀರಾ ಸವಾಲಿನ ಕೆಲಸವೇ ಸರಿ. ಈ ರೀತಿ ಇರುವಾಗ ಎರಡೂ ಬ್ಯಾಲೆನ್ಸ್ ಮಾಡುವುದಕ್ಕೆ 5 ಸರಳ ಟಿಪ್ಸ್‌ಗಳು ಇಲ್ಲಿವೆ. ನೀವು ಈ ಟಿಪ್ಸ್‌ಗಳನ್ನು ಫಾಲೋ ಮಾಡಿದರೆ ಮನೆ ಕೆಲಸ ಮತ್ತೆ ಆಫೀಸ್ ಕೆಲಸ ಎರಡನ್ನೂ ಮ್ಯಾನೇಜ್ ಮಾಡುವುದಕ್ಕೆ ಸುಲಭವಾಗಲಿದೆ. ಅದೇನು ಆ ಟಿಪ್ಸ್‌ಗಳು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇತ್ತೀಚಿನ ವರ್ಷಗಳಲ್ಲಿ ಭಾರತದಲ್ಲಿ ಕೆಲಸದ ಅವಧಿ ತುಂಬಾನೇ ಹೆಚ್ಚಾಗಿದೆ. ಕಂಪನಿಗಳಲ್ಲಿ ಹೆಸರಿಗಷ್ಟೇ 8 ರಿಂದ 9 ಗಂಟೆ ಕೆಲಸ ಕನಿಷ್ಠ ಎಂದರೂ 8 ರಿಂದ 10 ತಾಸು ಕೆಲಸದಲ್ಲೇ ಕಳೆಯುವ ಪರಿಸ್ಥಿತಿ ಹಲವರಲ್ಲಿ ಇದೆ. ಇನ್ನು ಕೆಲಸ ಮುಗಿದ ಮೇಲೂ ಕೆಲವೊಂದು ಕಂಪನಿಗಳಲ್ಲಿ ಇಲ್ಲವೇ ಬಾಸ್‌ಗಳಿಂದ ಕಿರಿಕಿರಿ ಮುಂದುವರಿಯುವುದೂ ಇದೆ. ಇದೆಲ್ಲದರಿಂದ ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ಪರಿಣಾಮ ಬೀರುವುದೇ ಜಾಸ್ತಿ. ಇವೆರಡನ್ನೂ ಬ್ಯಾಲೆನ್ಸ್ ಮಾಡುವುದು ಕಷ್ಟದ ಕೆಲಸವೇನೂ ಅಲ್ಲ. ಎರಡನ್ನೂ ನಿಭಾಯಿಸುವುದಕ್ಕೆ ಇಲ್ಲೊಂದಿಷ್ಟು ಸಿಂಪಲ್ ಟಿಪ್ಸ್ ಇವೆ. ಈಗೆಲ್ಲ ಕೆಲಸದ ಸಮಯವು ಬರೀ ಕಚೇರಿಗೆ ಮಾತ್ರ ಸೀಮಿತವಾಗುತ್ತಿಲ್ಲ. ಹಿಂದೆ ಕೆಲಸದಿಂದ ಸಣ್ಣ ಬ್ರೇಕ್ ತೆಗೆದುಕೊಳ್ಳುವುದು ಅಥವಾ ವೈಯಕ್ತಿಕ ಜೀವನಕ್ಕೆ ಇಷ್ಟೊಂದು ಪೆಟ್ಟು ಬೀಳುತ್ತಿರಲಿಲ್ಲ. ಈಗ ಉದ್ಯೋಗಿಗಳ ಮೇಲೆ ವಿಪರೀತವಾದ ಒತ್ತಡ ಬೀಳುತ್ತಿದೆ. ಬದಲಾದ ತಂತ್ರಜ್ಞಾನದಲ್ಲಿ ಎಲ್ಲರಿಗೂ ಕೆಲಸವನ್ನು ಉಳಿಸಿಕೊಳ್ಳುವುದೇ ಸವಾಲಿನ ಕೆಲಸವಾಗಿದೆ. ಹಾಗಾಗಿ ಕೆಲಸ ಮತ್ತು ವೈಯಕ್ತಿಕ ಜೀವನ ಬ್ಯಾಲೆನ್ಸ್ ಮಾಡುವುದಕ್ಕೆ ಇರುವಂತಹ ಸಿಂಪಲ್ ಟಿಪ್ಸ್‌ಗಳನ್ನ ತಿಳ್ಕೊಳ್ಳೋಣ ಬನ್ನಿ. ಅಂತಹ ಟಿಪ್ಸ್‌ಗಳಲ್ಲಿ ಮೊದಲನೆಯದಾಗಿ ಕೆಲಸದ ನಡುವೆ ಬಿಡುವನ್ನು ತೆಗೆದುಕೊಳ್ಳುವಂಥದ್ದು. ನಿರಂತರವಾಗಿ ಕೆಲಸ ಮಾಡುವುದಕ್ಕೆ ಇಲ್ಲವೇ ಕೆಲಸ ಮಾಡುತ್ತಲೇ ಇರುವುದಕ್ಕೆ ನೀವು ಯಂತ್ರಗಳಲ್ಲ. ಮನುಷ್ಯರಿಗೆ ತಾಸುಗಟ್ಟಲೆ ಬರೀ ಕೆಲಸ ಮಾಡುವುದಕ್ಕೆ ಆಗುವುದಿಲ್ಲ. ಈ ರೀತಿ ಮಾಡಿದರೆ ದೈಹಿಕ ಹಾಗೂ ಮಾನಸಿಕವಾಗಿ ಸಂಕಷ್ಟ ತಪ್ಪಿದ್ದಲ್ಲ. ಹೀಗಾಗಿ ನಿರಂತರವಾಗಿ ಕೆಲಸ ಮಾಡುವುದರ ನಡುವೆ ಸಣ್ಣ ಬ್ರೇಕ್‌ಗಳನ್ನು ತೆಗೆದುಕೊಳ್ಳಿ. ಇದರಿಂದ ಒತ್ತಡವನ್ನು ನಿಭಾಯಿಸಲು ಸಹಾಯವಾಗುತ್ತದೆ. ಸಣ್ಣ ಬ್ರೇಕ್ ಅಥವಾ ಒಂದು ಚಿಕ್ಕ ವಾಕ್ ಮಾಡುವುದಕ್ಕೆ ಪ್ರಯತ್ನ ಮಾಡಿ. ಇನ್ನು ಎರಡನೆಯದಾಗಿ ಸರಿಯಾದ ಪ್ಲಾನ್ ಮಾಡಿಕೊಳ್ಳಿ. ನಿತ್ಯವೂ ವೈಯಕ್ತಿಕವಾಗಿ ಹಾಗೂ ಕೆಲಸದಲ್ಲಿ ಯಾವ ಕೆಲಸಗಳನ್ನ ಮಾಡಬೇಕು, ಯಾವುದು ಅತಿ ಮುಖ್ಯವಾದ ಕೆಲಸಗಳಾಗಿವೆ ಎನ್ನುವುದನ್ನು ಲಿಸ್ಟ್ ಮಾಡಿ ಇರಿಸಿಕೊಳ್ಳಿ. ಈ ರೀತಿ ಮಾಡುವುದರಿಂದ ನಿಮಗೆ ಒತ್ತಡ ಹೆಚ್ಚಾಗುವುದು ಕಡಿಮೆಯಾಗುತ್ತದೆ. ಮನೆಯಲ್ಲಿ ಏನೆಲ್ಲ ಮಾಡಲು ಸಾಧ್ಯವೋ ಹಾಗೂ ಕೆಲಸದ ಟಾಸ್ಕ್‌ಗಳ ಬಗ್ಗೆ ಒಂದು ಟು ಡೂ ಲಿಸ್ಟ್ ಮಾಡಿಕೊಳ್ಳಿ. ಇದರಿಂದ ಗೊಂದಲಗಳು ಕಡಿಮೆಯಾಗುತ್ತವೆ. ಇನ್ನು 3ನೇ ಟಿಪ್ ಹೊಂದಾಣಿಕೆ ಮಾಡಿಕೊಳ್ಳಿ. ಎಲ್ಲದಕ್ಕೂ ಟೈಮ್ ಹೊಂದಾಣಿಕೆ ಮಾಡಿಕೊಳ್ಳುವುದೇ ಮುಖ್ಯವಾಗುತ್ತದೆ. ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಿ. ಕೆಲಸ ಬಿಟ್ಟ ಮೇಲೂ ನಿಮಗೆ ಸಮಯ ಸಿಗದೇ ಇದ್ದರೆ ನಿಮ್ಮ ಪರ್ಸನಲ್ ಲೈಫ್‌ಗೆ ಟೈಮ್ ಕೊಡುವುದು ತುಂಬಾನೇ ಕಷ್ಟ. ಹೀಗಾಗಿ ಕೆಲಸದಲ್ಲಿ ಹೊಸ ಅಪ್ಡೇಟ್‌ಗಳನ್ನು ಮಾಡಿಕೊಳ್ಳಿ. ಇನ್ನು 4ನೇದಾಗಿ ಮನೆಗೆ ಬಂದು ಕೆಲಸ ಮಾಡುವುದನ್ನು ತಪ್ಪಿಸಿ. ಆಫೀಸ್ ಕೆಲಸಗಳನ್ನು ಸಾಧ್ಯವಾದಷ್ಟು ಆಫೀಸ್‌ನಲ್ಲೇ ಮುಗಿಸುವುದಕ್ಕೆ ಪ್ರಯತ್ನಿಸಿ. ಆಫೀಸ್ ಕೆಲಸಗಳನ್ನು ಮನೆಗೆ ತೆಗೆದುಕೊಂಡು ಬರದಂತೆ ನೋಡಿಕೊಳ್ಳಿ ಅಥವಾ ಪ್ರಯತ್ನಿಸಿ. ಕೆಲವರು ಕಂಪನಿಗಳು ನೀಡುವ ಡೆಡ್‌ಲೈನ್ ರೀಚ್ ಆಗಬೇಕು ಎನ್ನುವ ಕಾರಣಕ್ಕೆ ಆಫೀಸ್ ಕೆಲಸವನ್ನು ಮನೆಗೆ ತೆಗೆದುಕೊಂಡು ಹೋಗಿ ಮಾಡುವುದೂ ಇದೆ. ಇದು ಬೇರೆ ಉದ್ಯೋಗಿಗಳ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತದೆ. ಇದು ನೀವು ಸರಿಯಾಗಿ ಆಫೀಸ್‌ನಲ್ಲಿ ಕೆಲಸ ಮಾಡುತ್ತಿಲ್ಲ, ಇಲ್ಲ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತಿಲ್ಲ ಎನ್ನುವುದನ್ನು ಸೂಚಿಸುತ್ತದೆ. ಇನ್ನು 5ನೇದಾಗಿ ಆರೋಗ್ಯಕರ ಜೀವನ ಶೈಲಿ ರೂಢಿಸಿಕೊಳ್ಳಿ. ಆರೋಗ್ಯಕರ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳಿ. ಇದರಿಂದ ಒತ್ತಡ ಕಡಿಮೆಯಾಗುತ್ತದೆ. ಪದೇ ಪದೇ ಆರೋಗ್ಯ ಸಮಸ್ಯೆ ಅಥವಾ ಜ್ವರ ಸೇರಿದಂತೆ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡರೆ
ಕೆಲಸ ಹಾಗೂ ಪರ್ಸನಲ್ ಲೈಫ್ ಮೇಲೂ ಪರಿಣಾಮ ಬೀರುತ್ತದೆ. ಈ ಕಾರಣಕ್ಕೆ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಯನ್ನು ಬದಲಾಯಿಸಿಕೊಳ್ಳಿ. ಇನ್ನು 6ನೇ ಟಿಪ್, ನಿಮ್ಮ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಿ. ಪ್ರತಿಯೊಬ್ಬರಿಗೂ ಒಂದೊಂದು ಹವ್ಯಾಸ ಹಾಗೂ ಕಲೆಗಳು ಇರುತ್ತವೆ. ಇವೆರಡನ್ನೂ ಬ್ಯಾಲೆನ್ಸ್ ಮಾಡುವುದಕ್ಕೆ ಹವ್ಯಾಸಗಳನ್ನು ಹೆಚ್ಚಿಸಿಕೊಳ್ಳಿ.